ಶ್ಯಾಮನ್ನ ಯಾವುದೋ ವಿಷಯದಲ್ಲಿ ಹೆದರ್ಸ್ತಿರೋ ಹಾಗೆ, ವಾರ್ನಿಂಗ್ ಕೊಡ್ತಿರೋ ಹಾಗೆ ಕೇಳಿಸ್ತಿದೆ. ಈ ಐಶ್ವರ್ಯ ಏನು ಫೋನ್ ಮಾಡಿ ತಲೆ ಬುಡ ಇಲ್ಲದೆ ಮಾತಾಡ್ತಾ ಇದ್ದಾಳೆ? ರೆಕಾರ್ಡ್ ಅಂತಿದ್ದಾಳೆ, ವಾಯ್ಸ್ ಅಂತಿದ್ದಾಳೆ. ಅಲ್ಲಿ ಏನ್ ನಡೀತಾ ಇದೆ? ಒಂದು ಕಡೆ ಆ ವರ್ಮ ಟೆನ್ಷನ್ ಕೊಡ್ತಾನೆ ಇದ್ದಾನೆ, ಇನ್ನೊಂದು ಕಡೆ ಆ ಅರುಣ್ ಬೇರೆ ಥರನೇ ಮಾತಾಡ್ತಾನೆ. ಈ ಗೌರಮ್ಮ ಶ್ಯಾಮಂಗೆ ಕಾಲ್ ಯಾಕೆ ಮಾಡ್ತಿದ್ದಾರೆ? ಆಗಲೇ ರೆಕಾರ್ಡರಲ್ಲಿ ಗೌರಮ್ಮನ ವಾಯ್ಸ್ ಅಲ್ವಾ ನಾನು ಕೇಳಿದ್ದು. ಆಲ್ರೆಡಿ ಶ್ಯಾಮಂಗೆ ಕಾಲ್ ಮಾಡ್ತಿದ್ದಾರೆ ಅಂದರೆ ಮ್ಯಾಟ್ರ್ ಏನಿರ್ಬೋದು? ಇದೇನೋ ನನಗೆ ಹೆಲ್ಪ್ ಆಗೋ ಮ್ಯಾಟ್ರಿ ಅನ್ಸುತ್ತೆ. ನೋಡೋಣ. ಛೇ, ಲಿಫ್ಟ್ ಮಾಡೋಷ್ಟೊತ್ತಿಗೆ ಫೋನ್ ಕಟ್ಟಾಗೋಯ್ತು. ಫೋನ್ ಮಾಡಿದ್ರೆ ಎತ್ತಕ್ಕಾಗಲ್ವಾ ಶ್ಯಾಮ? ಐಶ್ವರ್ಯ ಕಾಲ್ ಮಾಡಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳಲ್ಲ. ನಮ್ಮ ಬಗ್ಗೆ ಏನಾದರೂ ವಿದ್ಯೆ ಹೇಳ್ಕೊಡೋ ಪೊಸಿಷನ್ ಅಲ್ಲಿರೋ ನಿಮ್ಗೆ ಬೇರೆಯವ್ರ ಫೋನ್ ಎತ್ತಬಾರ್ದು ಅಂತ ಕಾಮನ್ ಸೆನ್ಸ್ ಇಲ್ವಾ? ಅಯ್ಯೋ, ಇವಳು ಇಷ್ಟು ಕೋಪ ಮಾಡ್ಕೊಂಡಿದ್ದಾಳಲ್ಲ. ಇಲ್ಲಿ ಜಗಳ ಆಡೋದಕ್ಕಿಂತ ಸೈಲೆಂಟಾಗಿ ಹೋಗೋದೇ ಬೆಟರ್. ಮಾತಾಡ್ತಾ ಇದ್ರೆ ಫೋನ್ ನಮ್ಮ ಮಧ್ಯದಲ್ಲಿ ಕಟ್ ಮಾಡ್ತಾಳಲ್ಲ ಈ ಶ್ಯಾಮ. ಏನಮ್ಮ ಅವ್ರೆ? ಏನ್ ಶ್ಯಾಮ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ರಿಸೀವ್ ಮಾಡಿದ್ರು ಮಾತಾಡಲ್ಲ. ನಾನ್ ಮಾತಾಡ್ತಿದ್ರೆ ಮಧ್ಯದಲ್ಲೇ ಕಟ್ ಮಾಡ್ತೀಯಾ? ಯಾಕೆ ಅಷ್ಟು ಸಲ ಕಾಲ್ ಮಾಡ್ತಿದ್ದೀರಾ? ಆಗ್ಲೇನೆ ಹೇಳಿದ್ನಲ್ಲ, ಐಶ್ವರ್ಯ ಫೋನ್ ಮಾಡಿ ಯಾವುದೋ ರೆಕಾರ್ಡರು ವಾಯ್ಸು ಅಂತ ಏನೇನೋ ಮಾತಾಡ್ತಿದ್ದಾಳೆ. ಅದೆಲ್ಲ ಬಿಡಿ ಗೌರಮ್ಮ, ನಡೆದಿದ್ದೇನೋ ನಡೆದು ಹೋಯ್ತು. ಇನ್ಮೇಲೆ ಹಾಡು ಅಂತ ನನಗೆ ಕೇಳಬೇಡಿ, ನನಗೆ ಫೋನು ಮಾಡಬೇಡಿ. ಶ್ಯಾಮ, ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ನಿನ್ನ ಧ್ವನಿನ ಬಿಡೋದಿಲ್ಲ, ಬಿಡಲ್ಲ. ಶ್ಯಾಮ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನ್ ಬಾವಾ? ಯಾವುದೋ ವಿಷಯಕ್ಕೆ ಐಶ್ವರ್ಯಗೆ ನಿನ್ನ ಮೇಲೆ ಡೌಟ್ ಬಂದಿದೆ ಶ್ಯಾಮ. ನಿನ್ನ ಬಗ್ಗೆ ಏನೋ ಗೌರಮ್ಮನ ಹತ್ರ ಮಾತಾಡ್ತಿದ್ಲು. ಗೌರಮ್ಮನ ಹತ್ರನಾ? ಹೌದು ಶ್ಯಾಮ, ಈಗಷ್ಟೇ ಗೌರಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಿದ್ಲು ಐಶ್ವರ್ಯ. ಐಶ್ವರ್ಯ ಮಾತಾಡ್ತಿರೋದು ನೋಡಿದ್ರೆ ಗೌರಮ್ನಿಂದ ನಿಂಗೆ ಸಂಬಂಧಪಟ್ಟಿರೋ ಯಾವುದೋ ವಿಷಯನ ತಿಳ್ಕೊಂಡು ನಿನಗೆ ಕಷ್ಟ ಕೊಡೋಕೆ ಹೊರಟಿರೋ ಥರ ಅನ್ನಿಸ್ತು. ಗೌರಮ್ಮ ಐಶ್ವರ್ಯ ಇಬ್ಬರೂ ಕಳ್ರೆ. ನಿನಗೆ ಸಂಬಂಧಪಟ್ಟಿರೋ ಯಾವುದೇ ಇನ್ಫಾರ್ಮೇಷನ್ ಕೇಳಿದ್ರು ಗೌರಮ್ಮ ಐಶ್ವರ್ಯಗೆ ಹೇಳ್ತಾಳೆ. ಇನ್ನು ಮುಂದೆ ನೀನು ಅವರಿಬ್ಬರ ಹತ್ರನೂ ತುಂಬ ಹುಷಾರಾಗಿರಬೇಕು. ಈ ಪ್ರಪಂಚದಲ್ಲಿ ನಿನಗಿರೋ ಶತ್ರುಗಳು ಐಶ್ವರ್ಯ ಮತ್ತು ಗೌರಮ್ಮ ಅನ್ನೋದನ್ನ ಮಾತ್ರ ನೀನು ಯಾವ ಪರಿಸ್ಥಿತಿಲೂ ಮರಿಬೇಡ. ಯಾವಾಗ ಯಾವ ಕಡೆಯಿಂದ ಅವ್ರು ನಿನ್ನ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ, ಯಾವ ರೀತಿ ನಿಂಗೆ ತೊಂದರೆ ಕೊಡ್ತಾರೋ, ಯಾವ ರೀತಿ ನಿನಗೆ ಕಷ್ಟ ಕೊಡ್ತಾರೋ ಗೊತ್ತಿಲ್ಲ. ಆದ್ದರಿಂದ ಅವರಿಬ್ಬರ ವಿಷಯದಲ್ಲಿ ನೀನು ತುಂಬ ಹುಷಾರಾಗಿರಬೇಕು, ಸರಿನಾ? ಸರಿ ಬಾವಾ. ಓಕೆ, ಹುಷಾರು.
ನೀವ್ ಅನ್ಕೊಂಡ ಹಾಗೆ ಐಶ್ವರ್ಯ ಅಕ್ಕ ಗೌರಮ್ಮ ಮಾತ್ರ ನನ್ನ ಶತ್ರುಗಳಲ್ಲ ಬಾವ. ಅವರಿಬ್ರು ಮೀರ್ಸೋ ನಿಜವಾದ ಶತ್ರು ಆ ರಂಜನಿ ಟೀಚರ್. ಅಖಿಲ್ ಅವ್ರನ್ನ ನನ್ನಿಂದ ದೂರ ಮಾಡೋಕ್ಕೆ, ಅಖಿಲ್ ಅವ್ರಿಗೆ ತಾನು ಹತ್ರ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾರೆ. ಕೇವಲ 7 ದಿನದಲ್ಲಿ ನಾನು ನಿಮ್ಮನ್ನ ಆ ಮನೆಯಿಂದ ಶಾಶ್ವತವಾಗಿ ಹೊರಗೆ ಕಳಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಮೈ ಚಾಲೆಂಜ್. ಆ ಶತ್ರು ಮುಂದೆ ಫಸ್ಟ್ ನಾನು ಗೆಲ್ಬೇಕು. ನನ್ನ ಅಖಿಲ್ ಅವ್ರನ್ನ ನಾನು ಉಳಿಸ್ಕೋಬೇಕು. ಶ್ಯಾಮ, ಅದು ನಿನಗೊಂದು ಸರ್ಪ್ರೈಸ್. ಏನ್ರಿ ಅದು? ಹೇಳ್ತೀನಿ ನಡಿ. ಹೇಳಿ, ಏನಾ ಸರ್ಪ್ರೈಸ್? ಹೇಳಲ್ಲ, ತೋರಿಸ್ತೀನಿ. ಏನಿದು? ನೋಡು. ಹಾಲ್ ಟಿಕೆಟ್. ಈ ಹಾಲ್ ಟಿಕೆಟ್ ಇದ್ರೇನೆ ನಾಳೆ ಎಕ್ಸಾಮಿನೇಷನ್ ಹಾಲ್ಗೆ ಒಳಗಡೆ ಬಿಡೋದು. ಮರಿದಂಗೆ ಹುಷಾರಾಗಿ ತಗೊಂಡು ಹೋಗು. ಸರಿ ರೀ. ಏನ್ ಶ್ಯಾಮ, ಹಾಲ್ ಟಿಕೆಟ್ ಬರ್ತಿದ್ದ ಹಾಗೇನೆ ಫೇಸಲ್ಲಿ ಅಷ್ಟೊಂದು ಹ್ಯಾಪಿನೆಸ್ ಕಾಣಿಸ್ತಿದೆ. ಇಷ್ಟು ದಿನ ನೀವು ಕಲ್ಸಿರೋ ವಿದ್ಯೆಗೆ ಇದು ಪರೀಕ್ಷಾ ಕಾಲ ಅಲ್ವಾ ಟೀಚರ್? ಪರೀಕ್ಷೆ ಮುಗಿದ್ರೆ ನಿಮ್ ಕೆಲ್ಸ ಮುಗೀತಲ್ಲ, ನೀವು ಹೊರಡ್ತಿರಲ್ಲ ಅಂತ ಈ ಸಂತೋಷ. ಅಂದ್ರೆ ನಾನಿಲ್ಲಿರೋದ್ರಿಂದ ನಿನ್ಗೆ ಕಷ್ಟ ಆಗ್ತಿದ್ಯಾ? ಕಷ್ಟ ನನ್ಗಲ್ಲ ಟೀಚರ್, ನಿಮ್ಗೆ. ನನ್ನಂತ ಅರ್ಥ ಆಗದಿರೋ ದಡ್ಡಿಗೆ ವಿದ್ಯೆ ಕಲ್ಸೋದು ಅಂದ್ರೆ ಪಾಪ. ನಿಮ್ಗೆ ಕಷ್ಟನೇ ಅಲ್ವಾ ಟೀಚರ್? ಈ ಪರೀಕ್ಷೆ ಮುಗಿದ್ಬಿಟ್ರೆ ಇನ್ನು ನಿಮ್ಗೆ ಈ ಕಷ್ಟ ಇರಲ್ವಲ್ಲ ಅಂತ ನಾನು ಹೇಳಿದ್ದು. ಕೆಲವು ಎಷ್ಟೇ ಕಷ್ಟ ಆದ್ರೂ ಇಷ್ಟ ಅಂತ ಫೀಲ್ ಮಾಡ್ಕೊಂಡ್ರೆ ಕಷ್ಟ ಆಗಲ್ಲ. ಹಾಗಂತ ಕಷ್ಟದ ಮೇಲೆ ಇಷ್ಟ ಬೆಳೆಸ್ಕೊಂಡ್ರೆ ನಷ್ಟ ಆಗತ್ತೆ ಟೀಚರ್. ಎಲ್ಲಿ ಹಾಲ್ ಟಿಕೆಟ್ ಕೊಡಿಲಿ, ಸೆಂಟರ್ ಎಲ್ಲಿ ಅಂತ ನೋಡ್ತೀನಿ. ಏನು ಶ್ಯಾಮ ಅಖಿಲ್ ಅಂತ ಸೈನ್ ಮಾಡಿದ್ಯಾ? ಅಖಿಲ್ ಅವ್ರಿಗೆ ಹೆಂಡತಿ ಆಗೇ ಅಲ್ವಾ ಟೀಚರ್ ನಾನು ಎಕ್ಸಾಮ್ ಬರೀತಿರೋದು. ಅದಕ್ಕೆ ಶ್ಯಾಮ ಅಖಿಲ್ ಅಂತ ಸೈನ್ ಮಾಡಿದ್ದೀನಿ. ಕರೆಕ್ಟಾಗಿ ಹೇಳ್ದೆ ಶ್ಯಾಮ. ಈ ಥರ ಗಂಡ ಹೆಂಡತಿ ಹೆಸರು ಪಕ್ಕ ಇದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ? ಹೌದ್ರಿ, ನನ್ನ ಹೆಸರಿನ ಪಕ್ಕದಲ್ಲಿ ಹಾಗೆ ನಿಮ್ಮ ಹೆಸರಿದ್ರೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಶ್ಯಾಮ ಅಂದ್ರೆ ಸಿಂಪಲ್ ಆಗಿದೆ, ಶ್ಯಾಮ ಅಖಿಲ್ ಅಂದ್ರೆ ಪವರ್ಫುಲ್ ಆಗಿದೆ. ಅಷ್ಟು ಪವರ್ಫುಲ್ ಆಗಿದ್ರೆ ಯಾರು ನನ್ನ ತಂಟೆಗೆ ಬರಲ್ಲ. ನನ್ನ ತಂಟೆಗಷ್ಟೇ ಅಲ್ಲ, ನನ್ನ ಹೆಸರಿನ ತಂಟೆಗೂ ಬರಲ್ಲ ಅಂತ ನಾನು ಧೈರ್ಯವಾಗಿರ್ಬೋದು. ನನ್ನ ಹೆಸರು ನಿನ್ನ ಪಕ್ಕದಲ್ಲೇ ಇದ್ರೆ ಅಷ್ಟು ಧೈರ್ಯ ಇರುತ್ತಾ ನಿನಗೆ? ಹೌದ್ರಿ, ತುಂಬಾ ಧೈರ್ಯ ಅನ್ಸುತ್ತೆ. ಹಾಗಾದ್ರೆ ನಿನ್ನ ಹೆಸರಿನ ಪಕ್ಕ ನನ್ನ ಹೆಸರು ಅಷ್ಟೇ ಅಲ್ಲ, ಯಾವತ್ತೂ ನಾನು ಕೂಡ ಇರ್ತೀನಿ. ಧೈರ್ಯವಾಗಿರು.
ನಾನಿರಕ್ ಬಿಡಲ್ಲ. ಅಖಿಲ್ ಹೆಸರು ಪಕ್ಕದಲ್ಲಿ ನಿನ್ನ ಹೆಸರು ನೋಡ್ಕೊಂಡು ಧೈರ್ಯ ಇದ್ರೆ ಸಾಕಾಗಲ್ಲ ಶ್ಯಾಮ. ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರಿಬೇಕು. ಸರಿ ಟೀಚರ್, ನೀವು ಹೇಳ್ದ ಹಾಗೆ ಎಕ್ಸಾಮ್ಸ್ ಚೆನ್ನಾಗಿ ಬರಿತೀನಿ. ಬರಿಬೇಕು, ಚೆನ್ನಾಗಿ ಬರಿಬೇಕು, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು. ಅದೇ ನನ್ನ ಆಸೆ, ಅಖಿಲ್ ಆಸೆ ಕೂಡ. ಆಗ್ಲೇ ಅತ್ತೆ, ಖಂಡಿತ ನಿಮ್ಮ ಆಸೆ ತೀರಿಸ್ತೀನಿ. ಹೌದು, ನಾಳೆಯಿಂದ ಅಲ್ವಾ ಎಕ್ಸಾಮ್ಸ್? ಹೌದತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿದೆಯಲ್ಲ? ನಮ್ಮ ಟೀಚರ್ ದಯೆಯಿಂದ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅತ್ತೆ. ಗುಡ್, ವೆರಿ ಗುಡ್. ರಂಜನಿ, ಹೇಳಿ ಆಂಟಿ. ನಿನ್ ಶಿಷ್ಯೆ ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋಕೆ ಹೊರಟಿದ್ದಾಳಲ್ಲ, ನೀನು ಕೂಡ ಶ್ಯಾಮನ್ ಜೊತೆ ಹೋದ್ರೆ ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ಪಾಪ ಟೀಚರ್ಗೆ ಕಷ್ಟ ಕೊಡೋದು ಯಾಕತ್ತೆ? ಹೇಗೋ ಅಖಿಲ್ ಅವರು ನನ್ನ ಜೊತೆ ಬರ್ತಾರಲ್ವಾ. ಅಂದ್ರೆ ನಿನ್ ಹಸ್ಬೆಂಡ್ ಬಂದ್ರೆ ನಾನ್ ಬರ್ಬಾರ್ದಾ? ಬರಬಾರ್ದು. ಅಂತ ಯಾಕೆ ಹೇಳ್ತೀನಿ ಟೀಚರ್? ಬರ್ಬೋದು, ಅತ್ತೆ ಹೇಳಿದ್ದಾರೆ ಅಂದಮೇಲೆ ನೀವು ಕೂಡ ನಮ್ಮ ಜೊತೆ ಬರ್ಬೋದು. ಓಕೆ ಓಕೆ. ನಾಳೆನೇ ಅಲ್ವಾ ನಿನ್ನ ಎಕ್ಸಾಮು? ಈಗ ನೀನು ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಓದ್ಕೊ. ಓಕೆ ಟೀಚರ್. ಇನ್ನು ಲೇಟ್ ಆಯ್ತು, ಮಲ್ಕೋ ಶ್ಯಾಮ. ಬೆಳಗ್ಗೆ ಹೇಳ್ಬೇಕಲ್ವಾ? ಸರಿ ರೀ. ಗುಡ್ ನೈಟ್. ಗುಡ್ ನೈಟ್. ಟೀಚರ್, ಜೀವನದಲ್ಲಿ ಮೊದಲನೇ ಸಲ ಪರೀಕ್ಷೆ ಬರೀತಿದ್ದೀನಿ. ನನಗೆ ಆಶೀರ್ವಾದ ಮಾಡಿ ಟೀಚರ್. ಗಾಡ್ ಬ್ಲೆಸ್ ಯು. ಹೇಳು. ಇದಲ್ಲ ನಿನಗೆ ಪರೀಕ್ಷೆ, ಮುಂದಿದೆ ನಿಜವಾದ ಪರೀಕ್ಷೆ. ಅದ್ರಲ್ಲಿ ಮಾತ್ರ ನೀನು ಗ್ಯಾರಂಟಿ ಫೇಲ್ ಆಗ್ತೀಯ. ನೋಡಿ ಟೀಚರ್, ಒಂದು ಸ್ಟೂಡೆಂಟ್ ಆಗಿ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಮ ಕಾಲು ಹಿಡಿದೆ. ತಪ್ಪು ಮಾಡಿರೋ ಗುರು ಆಗಿ ಕ್ಷಮಿಸು ಅಂತ ನೀವು ನನ್ನ ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ಬರ್ದಿದ್ದ ಹಾಗೆ ನೋಡ್ಕೊಳ್ಳಿ. ಪರೀಕ್ಷೆಗೆ ಲೇಟ್ ಆಗ್ತಿದೆ, ಬನ್ನಿ. ಎಷ್ಟು ಕೊಬ್ಬು! ಎಕ್ಸಾಮ್ಗೋಸ್ಕರ ಹೊರಗಡೆ ಇಡೋ ನಿನ್ನ ಕಾಲನ್ನ ಏನಾದರೂ ಪ್ಲಾನ್ ಮಾಡಿ ಮತ್ತೆ ಮನೆ ಒಳಗಡೆ ಇಡಬಾರ್ದು. ಹಾಗೆ ಮಾಡ್ತೀನಿ ನೋಡು. ಅಕ್ಕ, ಎಕ್ಸಾಮ್ ಬರ್ದು ಬರ್ತೀನಿ. ಆಲ್ ದ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು. ಬೆಸ್ಟ್ ಅನ್ನೋದು ನಿನಗೆ ಸಿಗಲ್ವೇ? ಬ್ಯಾಡ್, ಎಲ್ಲ ನಿನಗೆ ಬ್ಯಾಡ್. ಶ್ಯಾಮ, ನೀನು ಎಕ್ಸಾಮ್ ಬರೀತಿರೋದು ಫಸ್ಟ್ ಟೈಮ್ ಅಲ್ವಾ? ಆದರೂ ಕೂಡ ನೀನೇನು ಹೆದರ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ, ಧೈರ್ಯವಾಗಿ ಬರಿ. ಅಖಿಲ್ ಅವರು ನನ್ನ ಪಕ್ಕದಲ್ಲೇ ಇದ್ರೆ ನನಗೆ ಧೈರ್ಯ ಇರುತ್ತೆ ಅಕ್ಕ. ಎಕ್ಸಾಮಿನೇಷನ್ ಹಾಲಲ್ಲಿ ಅಖಿಲ್ ಅವರನ್ನ ನಿನ್ ಪಕ್ಕದಲ್ಲಿ ಇರೋಕೆ ಬಿಡಲ್ಲ ಶ್ಯಾಮ. ಕರೆಕ್ಟಾಗಿ ಹೇಳಿದ್ರಿ ಟೀಚರ್. ಹೌದು ಶ್ಯಾಮ, ನಿನ್ನ ಟೀಚರ್ ಹೇಳಿದ್ದು ಕರೆಕ್ಟೇ.
ನನ್ನ ಎಕ್ಸಾಮಿನೇಷನ್ ಹಾಲಿಗೆ ಅಲೋ ಮಾಡಲ್ವಲ್ಲ. ನಾನು ಪಕ್ಕದಲ್ಲಿದ್ದರೆ ಧೈರ್ಯ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕೆ. ಆದರೆ ಶ್ಯಾಮ, ಧೈರ್ಯ ಇರಬೇಕಾಗಿದ್ದು ನಿನ್ನ ಪಕ್ಕದಲ್ಲಲ್ಲ, ನಿನ್ನಲ್ಲಿ, ನಿನ್ನ ಎದೆಯಲ್ಲಿ. ಆ ಧೈರ್ಯ ನಿನ್ನ ಎದೆಯಲ್ಲಿದ್ರೆ ಎಂಥ ಪರೀಕ್ಷೆ ಆದರೂ ನೀನು ಗೆಲ್ತೀಯ. ಅರ್ಥ ಆಯ್ತಾ? ಗುಡ್, ನಡಿ ಹೋಗೋಣ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ಪರೀಕ್ಷೆ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತಗೋಬೇಕು. ಹಾಗೆ ಆಗ್ಲಿ ಅತ್ತೆ. ಸರಿ ಮಾವ, ಬರ್ತೀನತ್ತೆ. ಬರ್ತೀನಿ ಮಾವ. ರೀ, ಒಂದ್ ನಿಮಿಷ, ಬೇಗ ಬಂದ್ಬಿಡ್ತೀನಿ. ಓಕೆ ಶ್ಯಾಮ. ಕೃಷ್ಣ, ಈ ಪರೀಕ್ಷೆಯಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಲಿ ಅಂತ ಅಖಿಲ್ ಅವರು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅಖಿಲ್ ಅವ್ರ ಆಸೆನ ವ್ಯರ್ಥ ಮಾಡಬೇಡ ಕೃಷ್ಣ. ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಲಿ ಅಂತ ನನಗೆ ಆಶೀರ್ವಾದ ಮಾಡು. ಟೀಚರ್, ಇದು ನನ್ನ ಸೀಟ್. ನೀವು ಹಿಂದೆ ಕೂತ್ಕೊಳ್ಳಿ. ನನ್ಗೆ ಆಶೀರ್ವಾದ ಮಾಡಿ ಟೀಚರ್. ಆಶೀರ್ವಾದಕ್ಕೆ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನನಗೆ ವಾರ್ನಿಂಗ್ ಕೊಡ್ತೀಯ ನೀನು? ಅಖಿಲ್ ನಿನ್ನ ಪಕ್ಕದಲ್ಲಿದ್ದಾನೆ ಅನ್ನೋ ಧೈರ್ಯದಿಂದ ಅಲ್ವಾ ಇದನ್ನೆಲ್ಲ ನೀನು ಮಾಡ್ತಿರೋದು? ಆದಷ್ಟು ಬೇಗ ಅಖಿಲ್ನ ನನ್ನ ಸ್ವಂತ ಮಾಡಿಕೊಂಡು ನಿನ್ನ ರೋಡಲ್ಲಿ ನಿಲ್ಲಿಸ್ತಾ ಇದ್ರೆ ನನ್ನ ಹೆಸರು ರಂಜಿನಿನೇ ಅಲ್ಲ. ಏ ಅಖಿಲ್, ಹಾ ಅಣ್ಣ. ನೀನು ಅಟೆಂಡ್ ಆಗಬೇಕಾಗಿರೋ ಮೀಟಿಂಗ್ಗೆ ನನ್ನ ಕಳಿಸಿದೀಯಾ? ನನಗೆ ಕನ್ಫ್ಯೂಸ್ ಆಗ್ತಿದೆಯೋ? ನೀನು ಬರೋದೇ ಬೆಟರು. ನಾನು ಶ್ಯಾಮನ ಎಕ್ಸಾಮಿಗೆ ಕರ್ಕೊಂಡು ಹೋಗ್ತಿದ್ದೀನಣ್ಣ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಶ್ಯಾಮನ ಎಕ್ಸಾಮ್ ಹಾಲಿಗೆ ಡ್ರಾಪ್ ಮಾಡಿ ಆಫೀಸಿಗೆ ಬಂದುಬಿಡು. ಅದು ಹಾಗಲ್ಲ ಅಣ್ಣ. ಲೇ, ನನಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ. ಶ್ಯಾಮ ಚೆನ್ನಾಗೇ ಬರೀತಾಳೆ, ನೀನು ಡ್ರಾಪ್ ಮಾಡಿ ಬೇಗ ಆಫೀಸಿಗೆ ಬಂದುಬಿಡು. ಓಕೆ ಅಣ್ಣ. ಹಾಂ. ಶ್ಯಾಮ, ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಣ್ಣಂಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ವಂತೆ. ನಾನು ನಿನ್ನ ಎಕ್ಸಾಮ್ ಹಾಲ್ ಹತ್ರ ಇಳಿಸಿ ಆಫೀಸಿಗೆ ಹೋಗ್ತೀನಿ. ನೀವು ಅಲ್ಲಿಗೆ ಹೋಗ್ಲೇಬೇಕಾ ರೀ? ಏನ್ ಶ್ಯಾಮ, ಅಖಿಲ್ ಅವ್ರನ್ನ ನಿನ್ನ ಜೊತೆಗೆ ಎಕ್ಸಾಮಿನೇಷನ್ ಹಾಲ್ಗೂ ಕರ್ಕೊಂಡು ಹೋಗ್ತೀಯ ಅನ್ಸುತ್ತೆ? ನೀನೇನು ಟೆನ್ಷನ್ ಮಾಡ್ಕೋಬೇಡ ಶ್ಯಾಮ. ನೀನು ಚೆನ್ನಾಗಿ ಬರೀತೀಯ ಅನ್ನೋ ನಂಬಿಕೆ ನನಗಿದೆ.